ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ರೊಟೀನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೆ 5:30ಗೆ ಎದ್ದು ವಾಕ್ ಹೋಗಿದೆ. ಇವಾಗ ಸ್ವಲ್ಪ ಹೋಗೋದಕ್ಕೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಹೋಗ್ತಾನೆ ಇರಲಿಲ್ಲ. ನನಗೆ ಯಾಕೋ ಅನ್ನಿಸ್ತಾ ಇತ್ತು ವೆಯ್ಟ್ ಗೇನ್ ಆಗ್ತೀನಿ ಅಂತ. ಸೊ ಹಾಗಾಗಿ ಪ್ರತಿದಿನ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಂದ ಬಂದಮೇಲೆ ಆಸ್ ಯೂಶುವಲ್ ನನ್ನ ಕುಕಿಂಗ್ ಕೆಲಸ ಸ್ಟಾರ್ಟ್ ಆಯಿತು. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ, ಪೂರಿ, ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಕರಿನ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಖಾಲಿ ಆಗಿತ್ತು ನಿನ್ನೆ ನೈಟ್. ಆನಂದ್ ತೊಗೊಂಡು ಬಂದಿದ್ರು. ಬಾಕ್ಸ್ನ ತೊಳೆದ್ಬಿಟ್ಟು ಆಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಅದನ್ನೇ ಕಟ್ ಮಾಡಿಕೊಂಡು ಇಲ್ಲಿ ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ಸ್ವಲ್ಪ ತೆಳ್ಳನೆ ಆಗೋಯ್ತು ಕಲಿಸ್ಬೇಕಂದ್ರೆ. ಸೊ ನೀಟಾಗಿ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಆವಾಗ ಪೂರಿ ಆಗಿರ್ಬೋದು ಇಲ್ಲ ಅಂದರೆ ಚಪಾತಿ ಆಗಿರ್ಬೋದು ಎರಡೂ ಕೂಡ ನೀಟಾಗಿ ಬರುತ್ತೆ. ನಾನು ಎರಡೂ ಕೂಡ ಈ ಹಿಟ್ಟಲ್ಲೇ ಮಾಡ್ಕೊಳ್ಳೋದು. ಅದಕ್ಕೆ ಬೇರೆ ಸಪ್ರೇಟಾಗಿ ನಾನು ಕಲಿಸ್ಕೊಳಕ್ಕೆ ಹೋಗಲ್ಲ. ಪೂರಿಗೆ ಬೇರೆ ಚಪಾತಿಗೆ ಬೇರೆ ಅಂದೇ ಸರಿ ಹಿಟ್ಟನ್ನು ಕಲಿಸ್ಕೊಂಡು ನಾನು ಎರಡೂ ಕೂಡ ಮಾಡ್ಕೊತೀನಿ. ಅದರಲ್ಲೇನೆ ಚಪಾತಿ ಮತ್ತು ಪೂರಿ ಎರಡೂ ಕೂಡ. ಹಾಗೆ ರಾತ್ರಿ ಕಡಲೆಕಾಳನ್ನ ನೆನೆಸಿದ್ದೆ. ಬಟಾಣಿ ಕಾಳು ಮೊದಲೇ ಇತ್ತು ಮೊಳಕೆ ಕಟ್ಟಿರೋದು. ಎರಡೂ ಕೂಡ ಮಿಕ್ಸ್ ಮಾಡಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಒಂದು 10 ನಿಮಿಷ ಕಡಲೆಕಾಳು ಮತ್ತು ಬಟಾಣಿ ಕಾಳು ಎರಡೂ ಕೂಡ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಲಾಡ್ಗೆ ಸಾಕಾಗುತ್ತೆ. ಸ್ಟೀಮ್ ಮಾಡ್ಕೋಬೋದು. ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಏನೇ ಸಲಾಡ್ ಮಾಡೋದಕ್ಕೆ ಈ ಥರ ಬೇಯಿಸ್ಕೊಂಡೇ ಮಾಡ್ಕೊತೀನಿ. ಹಾಗೆ ನಾನು ಇಲ್ಲಿ ಸೌತೆಕಾಯಿ ಜ್ಯೂಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ ಸೌತೆಕಾಯಿನ ತಗೊಂಡಿದ್ದೀನಿ. ಈ ಸೌತೆಕಾಯಿನ ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಜೊತೆಗೆ ಕಣ್ಣಿಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಈ ಸೌತೆಕಾಯಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಸೌತೆಕಾಯಿ ಜ್ಯೂಸ್ ಮಾಡೋದಕ್ಕೆ 1-2 ನೆಲ್ಲಿಕಾಯಿ, ಶುಂಠಿ, 1 ಹಳ್ಳು ಉಪ್ಪು, ಮೆಣಸು, ಒಂದು ಅರ್ಧ ಸೌತೆಕಾಯಿನ ತಗೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸೌತೆಕಾಯಿ ಜ್ಯೂಸು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ. ಸೊ ಹಾಗಾಗಿ ನಾನು ಈ ಥರ ಮಾರ್ನಿಂಗ್ ಟೈಮ್ ಕೆಲವೊಂದು ಜ್ಯೂಸ್ಗಳನ್ನ ಕುಡಿತಾ ಇದ್ದೀನಿ. ಸೊ ಹೆಂಗಿದ್ರು ವಾಕ್ ಹೋಗ್ತೀನಲ್ಲ, ಅದ್ರ ಜೊತೆಗೆ ಇದು ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅದಾಗಿದ್ಮೇಲೆ ನಾನಿಲ್ಲಿ ಆಲೂ ಕರಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಸ್ವಲ್ಪ ಕಾಲಿಫ್ಲವರ್ ಇತ್ತು. ಅದನ್ನು ಆಲೂ ಕರಿಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅದನ್ನ ನೀಟಾಗಿ ಬಿಡಿಸ್ಕೊಂಡು ಇದನ್ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿಕೊಂಡು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಆಲೂ ಕರಿ ಮಾಡೋದಕ್ಕೆ ನಾನು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1-2 ಟೊಮೆಟೊ, ಸ್ವಲ್ಪ ಕಾಯಿ ತುರಿ, 5 ಹಸಿಮೆಣಸಿಕಾಯಿ, ಹಾಗೆ ಗೋಡಂಬಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ತಗೊಂಡಿದ್ದೀನಿ. ಇದಿಷ್ಟನ್ನು ಹಾಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಲವಂಗ, 1-2 ಪೀಸು ಚಕ್ಕೆನ ಹಾಕ್ಕೊಂಡು 1-2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು 1-2 ನಿಮಿಷ ಚೆನ್ನಾಗಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದಾಗಿದ್ಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಸ್ವಲ್ಪ ಬಟಾಣಿನೂ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಆಲೂ ಕರಿ ಮಾಡಿದ್ರೆ ಬಟಾಣಿನೂ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಟಾಣಿನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಂದರೆ ನೀವು ಒಣಗಿರೋ ಬಟಾಣಿನೂ ಕೂಡ ಹಾಕೋಬೋದು. ರಾತ್ರಿನೇ ನೆನೆಸಿಟ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಾಗಿದ್ಮೇಲೆ ನಾನಿಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ, ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾಗಿದ್ಮೇಲೆ ನಾನಿಲ್ಲಿ ರುಬ್ಬಿಟ್ಟಿರೋ ಅಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಿದ್ದಾಗಿದ್ಮೇಲೆ ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾಗಿದ್ಮೇಲೆ ನಾವೇನು ಕಟ್ ಮಾಡಿ ಬೇಯಿಸ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ ಹಾಗೆ ಕಾಲಿಫ್ಲವರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಲೂ ಕರಿಗೆ ಯಾವಾಗಲೂ ಅಷ್ಟೇ ಕಾಲಿಫ್ಲವರ್ನ ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕಾಲಿಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾಗಿ ಆಲೂ ಕರಿ ರೆಡಿ ಆಗುತ್ತೆ. ಅದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ
ಈ ಕಡೆ ಪೂರಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಿಟ್ಟನ್ನು ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತೆಳ್ಳೆ ಆಗ್ಬಿಡ್ತು. ನಾರ್ಮಲಿ ನಾನು ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ ಪೂರಿಗೆ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಲಟ್ಟಿಸ್ಬಾರ್ದು, ಆಯಿಲ್ನ ಮಿಕ್ಸ್ ಮಾಡ್ಕೋಬೇಕು ಅಂತ. ನಾನು ಕೂಡ ಹಾಗೆ ಅಂದ್ಕೊಂಡೆ, ಬಟ್ ಹಿಟ್ಟು ಸ್ವಲ್ಪ ತೆಳ್ಳೆ ಆಗಿದ್ರಿಂದ ಅದು ಆಯಿಲಲ್ಲಿ ಹಾಕಿದರೆ ಅದು ಬರ್ತಾ ಇರಲಿಲ್ಲ, ಲಟ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಸಿಟ್ಟನ್ನೇ ತೊಗೊಂಡು ಲಟ್ಟಿಸ್ಕೊಂಡೆ. ಸೊ ಫೈನಲ್ ಆಗಿ ಆಲೂ ಕರಿ ಕೂಡ ರೆಡಿ ಆಯಿತು. ಪೂರಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂತ. ಸೊ ನಾನು ಯಾವಾಗಲೂ ಇದಕ್ಕೆ ಯಾವುದೇ ರೀತಿ ಮೈದಾ ಏನು ಆ್ಯಡ್ ಮಾಡಲ್ಲ. ಅದೇ ರೀತಿ ಬರೀ ಗೋಧಿ ಹಿಟ್ಟಲ್ಲೇ ಕೂಡ ರೆಡಿ ಮಾಡ್ಕೊಳ್ಳೋದು ನಾನು. ಚೆನ್ನಾಗಿ ಬರುತ್ತೆ, ಗೋಧಿ ಹಿಟ್ಟಲ್ಲೂ ಕೂಡ ನೀಟಾಗಿ ಉಬ್ಬಿ ಬರುತ್ತೆ ಪೂರಿ. ಅದಾಗಿದ್ಮೇಲೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಪೂರಿ ತಿನ್ಕೊಳ್ಳಿ, ಲಂಚ್ ಬಾಕ್ಸಿಗೆ ಬೇಕಂತಂದರೆ ಚಪಾತಿನ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚಪಾತಿನ ಮಾಡಿಕೊಟ್ಟೆ. ಅದನ್ನು ಕೂಡ ರೆಡಿ ಆಯಿತು. ಹಾಗೆ ನಾನು ಆವಾಗಲೇ ಬೇಯೋದಕ್ಕೆ ಇಟ್ಟಿದ್ನಲ್ಲ ಸಲಾಡ್ಗೆ ಅಂತ ಅಂದ್ಬಿಟ್ಟು, ಬಟ್ ನಾನು ಅಷ್ಟು ಬೇಗ ಎದ್ರೂ ಕೂಡ ಲೇಟೇ ಆಗೋಯ್ತು ಆನಂದ್ ಹೋಗೋದಕ್ಕೆ. ಸೊ ಹಾಗಾಗಿ ನಾನು ಸಲಾಡ್ನ ಪ್ರಿಪೇರ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ನಾನು ಸೌತೆಕಾಯಿ ಇತ್ತು ಅದನ್ನು ಹಾಕ್ಬಿಟ್ಟು ಕೊಟ್ಟೆ. ಸೊ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಅದಾಗಿದ್ಮೇಲೆ ಅವ್ರಿಗೆ ಕೂಡ ಆಫೀಸಿಗೆ ಹೊರಟ್ರು. ನಾನು ಇನ್ನೇನು ಬೇಯಿಸ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅದರಲ್ಲೇ ಸಲಾಡ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರು ಹೋದ್ಮೇಲೆ ಲಂಚ್ ಬಾಕ್ಸಿಗೇನು ಕೊಡಲಿಲ್ಲ. ನನಗೇನೆ ಬೇಕು ಅಂದರೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರು, ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ದೀನಿ. ಈ ಥರ ನಿಂಬೆಹಣ್ಣನ್ನ ಹಿಂಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಟಾಣಿ ಕಾಳು ಮತ್ತು ಕಡಲೆಕಾಳಿನ ಸಲಾಡ್ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನಾನಿಲ್ಲಿ ಎಗ್ಶಿಟ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಓಟ್ಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಅಕ್ಕಿ ಬಾಕ್ಸು ಮತ್ತು ಹಸಿಟ್ಟಿನ ಬಾಕ್ಸ್ ಎಲ್ಲ ಖಾಲಿಯಾಗಿತ್ತು, ಹಸಿಟ್ಟೆಲ್ಲ ಖಾಲಿಯಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ರೀಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಾಶ್ ಮಾಡಿಬಿಟ್ಟು ಒರೆಸ್ಕೊತಾ ಇದ್ದೀನಿ. ಮತ್ತು ಹೆಂಗಿದ್ರೂ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಲ್ಲ, ಇವಾಗಲೇ ವಾಶ್ ಮಾಡಿ ಎತ್ತಿಟ್ಕೊಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು ಆಮೇಲೆ ಅದನ್ನು ಫಿಲ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಹಬ್ಬ ಅಂತ ಬಂದರೂ ಅಷ್ಟೇ ಮನೇಲಿ ಕ್ಲೀನಿಂಗ್ ಕೆಲಸ ಅಷ್ಟೇ ಇರುತ್ತೆ. ಏನು ಕೆಲಸ, ಯಾವ ಕೆಲಸ ಮಾಡಿ ಯಾವ ಕೆಲಸ ಬಿಡೋದಪ್ಪ ಅನ್ನೋ ಥರ ಇರುತ್ತೆ. ಬಟ್ ಏನೇ ಆದ್ರೂ ಅಷ್ಟೇ ನಾವು ಈ ಥರ ಮನೆಯೆಲ್ಲನೂ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಹಬ್ಬ ಮಾಡಿದರೆ ಏನೋ ಒಂಥರ ಖುಷಿ, ಜೊತೆಗೆ ಮನಸ್ಸಿಗೆ ಸಮಾಧಾನ. ಸೊ ಅದಾಗಿದ್ಮೇಲೆ ಆವಾಗಲೇ ನಾನು ಒಂದು ಬ್ಲ್ಯಾಂಕೆಟ್ನ ಮೆಷಿನ್ಗೆ ಹಾಕಿದ್ದೆ ಒಣಗಾಕೋಣ ಅಂತ ಅಂದ್ಬಿಟ್ಟು ಇವಾಗ ಎತ್ಕೊಂಡು ಒಣಗಾಕ್ತಾ ಇದ್ದೀನಿ. ಯಕ್ಷಿತಂತೂ ನಾನು ಈ ಥರ ಆಚೆ ಬಂದರೆ ಸಾಕು, ಎಲ್ಲಿ ನಾನು ಆಚೆ ಹೋಗ್ಬಿಡ್ತಾನೋ ಅಂತ ಅಂದ್ಬಿಟ್ಟು ಹಿಂದೆನೇ ಓಡ್ ಬರ್ತಾನೆ. ಆ ಥರ ಅವನು ಏನೇ ಕೆಲಸ ಮಾಡ್ತಾ ಇದ್ರು ಅಷ್ಟೇ, ಅವನ ಕೆಲಸದಲ್ಲಿ ಎಷ್ಟೇ ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಷ್ಟೇ, ಈ ಥರ ಏನಾದ್ರೂ ನಾನು ಹೊರಗಡೆ ಹೋಗ್ತೀನಿ ಅಂದಿದ ತಕ್ಷಣ ಸಾಕು ಓಡ್ ಬಂದ್ಬಿಡ್ತಾನೆ, ಎಲ್ಲಿ ನಾನು ಅವನನ್ನು ಬಿಟ್ಟು ಆಚೆ ಹೋಗ್ಬಿಡ್ತೀನೋ ಅಂತ ಅಂದ್ಬಿಟ್ಟು. ಅದಾಗಿದ್ಮೇಲೆ ನಾನಿಲ್ಲಿ ಅದನ್ನು ಒಣಗಾಕಾದ್ಮೇಲೆ ಸ್ವಲ್ಪ ಒಂದು ಸಿಂಗಲ್ ಕಾಟ್ದು ಬೆಡ್ ಸ್ಪ್ರೆಡ್ ಇತ್ತು, ಅದನ್ನು ಕೂಡ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು, ಹಾಗೆ ಕೆಲವೊಂದು ಬ್ಲ್ಯಾಂಕೆಟ್ಗಳೆಲ್ಲ ಇತ್ತು ಅದನ್ನು ಕೂಡ ವಾಶ್ ಮಾಡಿಬಿಡೋಣ ಅಂತಂದ್ಬಿಟ್ಟು ನಾನಿಲ್ಲಿ ಅದನ್ನು ಕೂಡ ಎಲ್ಲನೂ ತೆಗೆದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ಅದಾಗಿದ್ಮೇಲೆ ಬೇಕು ಅಂದರೆ ನೀಟಾಗಿ ಒಂದು ಕಡೆಯಿಂದ ರೂಮ್ ಕ್ಲೀನ್ ಮಾಡಿಕೊಂಡು ಇದನ್ನ ಕವರ್ಗಳನ್ನೆಲ್ಲ ಹಾಕೋಬಹುದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಎಲ್ಲಾನು ಮಿಷಿನ್ಗೆ ಹಾಕೊತಾ ಇದ್ದೀನಿ. ಒಂದೊಂದ್ ದಿನ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ, ಒಂದೇ ದಿನ ಎಲ್ಲ ಕೆಲಸನೂ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದಿನ ಒಂದೊಂದು ರೂಮ್ನ ಕ್ಲೀನ್ ಮಾಡಿಕೊಂಡು ಹಾಲ್ನ ಕ್ಲೀನ್ ಮಾಡ್ಕೋಬಹುದು ಆಮೇಲೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮಾಮೂಲಿ ಬೆಡ್ ಸ್ಪ್ರೆಡ್ಗಳಾಗಿರ್ಬೋದು ಇಲ್ಲ ಬ್ಲ್ಯಾಂಕೆಟ್ಗಳಾಗಿರ್ಬೋದು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಉಳಿದಿರೋ ಬ್ಲ್ಯಾಂಕೆಟ್ಗಳು ಮತ್ತು ಬೆಡ್ಶೀಟ್ಗಳನ್ನೆಲ್ಲನೂ ಕೂಡ ಮೆಷಿನ್ಗೆ ಹಾಕ್ಬಿಟ್ಟು ಆವಾಗಲೇ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ನಲ್ಲ, ಇವಾಗ ಅದನ್ನೆಲ್ಲ ಫಿಲ್ ಮಾಡಿ ಅದನ್ನು ಕೂಡ ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಆ ಕಬೋರ್ಡ್ನು ಎಲ್ಲ ಒರೆಸ್ಕೊಂಡು ಒಟ್ಟಿಗೆ ಇಟ್ಕೊಬಿಟ್ರೆ ಮತ್ತೆ ಒರೆಸೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು 15 ದಿನಕ್ಕೂ ಒಂದ್ಸರಿ ಒರೆಸಿದ್ರೂ ಅಷ್ಟೇ ಎಷ್ಟು ಧೂಳು ಇರುತ್ತೆ ಅಂತಂದರೆ, ಆಮೇಲೆ ಗೋರ್ಕ ಕಟ್ಟೋದು ಜಾಸ್ತಿ ಕ್ಲೋಸ್ ಆಗಿರುತ್ತಲ್ವಾ, ಸೊ ಹಾಗಾಗಿ
ಹಾಗಾಗಿ ಈ ಕಬೋರ್ಡ್ಗಳೆಲ್ಲ ಗೋರ್ಕ ಕಟ್ಟುತ್ತೆ. ಹಂಗಾಗಿ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಒರೆಸ್ಕೊಬಿಟ್ಟು ಇಟ್ಬಿಟ್ರೆ ಮತ್ತೆ ಅದ್ರ ತಲೆನೋವು ಇರಲ್ಲ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದೇ ಸರಿ ಅದನ್ನು ಒರೆಸ್ಕೊಂಡು ಆಮೇಲೆ ಬಾಕ್ಸ್ಗಳನ್ನ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮಗೆ ಈ ಥರ ಕ್ಲೀನಿಂಗ್ ಅಂತ ಬಂದಾಗ ತುಂಬ ಕೆಲಸ ಹಿಡಿಯೋದು ಅಂತಂದರೆ ಅದು ಕಿಚನಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಎಷ್ಟು ಇಡೀ ದಿನ ಬೇಕು ಅಂದರೆ ತೊಗೊಳುತ್ತೆ ಕಿಚನ್ ಒಂದೇ ಕ್ಲೀನ್ ಮಾಡೋದಕ್ಕೆ. ಸೊ ನನಗೂ ಕೂಡ ಅದೇ ಥರ ಆಗೋದು. ಅದಕ್ಕೆ ನಾನು ಫಸ್ಟು ರೂಮ್ಗಳು ಮತ್ತು ಹಾಲ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೈನಲ್ ಆಗಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಸಣ್ಣ ಪುಟ್ಟದ ಕೆಲಸಗಳೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ಕೂಡ ಇದೇ ಥರ ಕ್ಲೀನ್ ಮಾಡ್ಕೋತೀರಾ, ಇಲ್ಲ ಅಂದರೆ ಯಾವ ಥರ ಕ್ಲೀನ್ ಮಾಡ್ಬೋದು ಅಂತಂದ್ಬಿಟ್ಟು ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನನಗೂ ಕೂಡ ಈಸಿ ಆಗುತ್ತೆ. ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ಅದನ್ನು ನಾನು ಈಸಿ ಮೆಥಡಲ್ಲಿ ಕ್ಲೀನ್ ಮಾಡ್ಬೋದು ಅನ್ನೋದನ್ನ ನಾನು ಕೂಡ ತಿಳ್ಕೊತೀನಿ. ಇದಾಗಿದ್ಮೇಲೆ ಎಲ್ಲನೂ ಕೂಡ ಎತ್ತಿಟ್ಬಿಟ್ಟು ಬಾಕ್ಸ್ಗಳನ್ನೆಲ್ಲ ನಾನು ಯಾವಾಗಲೂ ಅಷ್ಟೇ ಖಾಲಿ ಆದಾಗ ವಾಶ್ ಮಾಡ್ಕೊಬಿಡ್ತೀನಿ. ಅವಾಗೇನೆ ಹಬ್ಬದ ಟೈಮಲ್ಲೇ ವಾಶ್ ಮಾಡಬೇಕು ಅಂತೇನಿಲ್ಲ. ಸೊ ಹಾಗಾಗಿ ಇವಾಗ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನಿಲ್ಲಿ ವಾಶ್ ಮಾಡಿಕೊಂಡೆ. ಅದಾಗಿದ್ಮೇಲೆ ಸ್ವಲ್ಪ ಟಿ ವಿ ಕ್ಯಾಬಿನೆಟ್ ಮತ್ತು ಫ್ಯಾನ್ಗಳು ಹಾಗೆ ದೇವ್ರ ಮನೆ ಆಮೇಲೆ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಬೇಗ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮುಗಿಸ್ಕೊಂಡ್ರೆ ಅವತ್ತಿಗೆ ಬರ್ಡನ್ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ನೀಟಾಗಿ ಟಿ ವಿ ಕ್ಯಾಬಿನೆಟ್, ನನಗೆ ಸ್ವಲ್ಪ ಫೋಟೋ ಫ್ರೇಮ್ ಹುಚ್ಚು ಜಾಸ್ತಿ. ಹಾಗಾಗಿ ನಮ್ಮ ಮನೇಲಿ ಎಲ್ಲಿ ನೋಡಿದ್ರು ಕೂಡ ಫೋಟೋ ಫ್ರೇಮ್ಗಳೇ ಇದೆ. ಇದು ಬಂದು ನಮ್ಮದು ಪ್ರೀ ವೆಡ್ಡಿಂಗ್ ಫೋಟೋಶೂಟು. ನಾನೇ ಒಂಥರ ಹೇಳಿದ್ರೆ ಆಯಪ್ಪನೇ ಒಂಥರ ಮಾಡಿದ್ರು ಇದನ್ನ ಫ್ರೇಮ್. ಬಟ್ ಫೈನಲ್ ಆಗಿ ಚೆನ್ನಾಗಿತ್ತು. ತುಂಬಾ ವೆಯ್ಟ್ ಇದೆ, ಒಬ್ಬರು ಕೈಲಂತೂ ಎತ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಫೈನಲ್ ಆಗಿ ಈ ಥರ ಕ್ಲೀನ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್